ಕಾಡಾನೆಯ ಹಿಂಡು ಪ್ರತ್ಯಕ್ಷವಾಗಿದೆ. ಕಾಫಿ ತೋಟಕ್ಕೆ ನುಗ್ಗಿ ದಾಂಧಲೆ ನಡೆಸ್ತಾ ಇವೆ ಕಾಡಾನೆಗಳು ಅಂತೇಳಿ ತಿಳಿದು ಬಂದಿದೆ. ಒಂದೆರಡಲ್ಲ 13 ಕಾಡಾನೆಗಳು ಒಮ್ಮೆಲೆಗೆ ಒಂದು ಕಾಫಿ ತೋಟಕ್ಕೆ ನುಗ್ಗಿ ದಾಂಧಲೆ ನಡೆಸಿವೆ. ಹಲಸಿನ ಮರಗಳನ್ನೇ ಮುರಿದು ನುಗ್ತಾ ಇವೆ ಈ ಕಾಡಾನೆಗಳ ಹಿಂಡು ಅಂತೇಳಿ ತಿಳಿದು ಬರ್ತಾ ಇದೆ. ಸಕಲೇಶಪುರ ತಾಲೂಕಿನ ಹೊಂಕರವಳ್ಳಿ ಬಳಿ ನಡೆದಿರುವಂತಹ ಘಟನೆ ಇದು. ಗಜಪಡೆಯನ್ನ ಕಾಡಿಗಟ್ಟೋದಕ್ಕೆ ಅರಣ್ಯ ಸಿಬ್ಬಂದಿ ಹರಸಾಹಸ ಪಡ್ತಿದ್ದಾರೆ. ಪಟಾಕಿಯನ್ನ ಸಿಡಿಸಿ ಆನೆ ಹಿಂಡನ್ನ ಕಾಡಿಗಟ್ಟೋದಕ್ಕೆ ಅರಣ್ಯ ಇಲಾಖಾ ಸಿಬ್ಬಂದಿ ಬಹಳ ಕಷ್ಟಪಡ್ತಿದ್ದಾರೆ. ಕಾಡಾನೆಗಳ ಹಾವಳಿಯನ್ನ ನಿಯಂತ್ರಿಸುವಂತೆ ಸ್ಥಳೀಯರು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದ್ದಾರೆ ಕೂಡ. ಮೊದಲೇ ಹೇಳಿದಾಗೆ ಒಂದಲ್ಲ ಎರಡಲ್ಲ 13 ಕಾಡಾನೆಗಳು ಒಟ್ಟಿಗೆ ನುಗ್ಗಿದಾವೆ ಒಂದು ಕಾಫಿ ತೋಟಕ್ಕೆ ಅಂತ ಅಂದ್ರೆ ಇನ್ನೇನ್ ಸ್ಥಿತಿ ಆಗ್ಬೋದು ಆ ತೋಟದ್ದು ಅನ್ನೋದನ್ನ ನಾವಿಲ್ಲಿ ಒಂದು ಊಹೆ ಮಾಡ್ಕೊಳ್ಬಹುದಾಗಿದೆ. ನೋಡ್ತಾ ಇದೀವಿ ನಾವಿಲ್ಲಿ ಆ ಕಾಡಾನೆಗಳು, ಮರಿ ಆನೆ ಕೂಡ ಇದೆ ಇದರಲ್ಲಿ. ತೋಟದ ಬೇಲಿ ಬದಿ ಹಾಕಿರುವಂತ ಹಲಸಿನ ಗಿಡಗಳು ಅಂತ ಕಾಣಿಸುತ್ತೆ. ಎಲ್ಲವನ್ನು ಮುರ್ಕೊಂಡು ಈ ಕಾಡಾನೆಗಳು ಮುನ್ನುಗ್ತಾ ಇವೆ. ಒಂದ್ ತೋಟದಿಂದ ಮತ್ತೊಂದು ತೋಟದ ಕಡೆಗೂ ಹೋಗ್ತಾ ಇರೋದನ್ನ ಗಮನಿಸ್ತಾ ಇದ್ವಿ. ನೋಡಿದ್ರೇನೆ ಭಯ ಆಗುತ್ತೆ. ಅಷ್ಟರ ಮಟ್ಟಿಗೆ ಗುಂಪಿನಲ್ಲಿ ಬಂದಿರುವಂತ ಕಾಡಾನೆಗಳು ಇವು. ಮರಿ ಆನೆ ಕೂಡ ಇರುವಂತ ಕಾರಣದಿಂದಾಗಿ ಕಾಡಾನೆಗಳು ಸ್ವಲ್ಪ ಸೂಕ್ಷ್ಮವಾಗಿರುತ್ತವೆ. ಸೊ ಜನ ಯಾರಾದ್ರೂ ಹತ್ರ ಬಂದ್ರೆ ಅವ್ರ ಮೇಲೆ ಅಟ್ಯಾಕ್ ಮಾಡೋದು ಈ ತರ ಎಲ್ಲ ಜಾಸ್ತಿ ಮರಿ ಇದ್ದಂತ ಮರಿ ಕೂಡ ಇದೆ ಈ ಕಾಡಾನೆ ಹಿಂಡಲ್ಲಿ. ಹೀಗಾಗಿ ಆ ತರದ ಭಯ ಕೂಡ ಸಹಜವಾಗಿ ಸ್ಥಳೀಯರಲ್ಲಿದೆ. ಏನಾದ್ರು ದಾಳಿ ಮಾಡ್ಬಿಡುತ್ತೋ ಏನೋ ಎತ್ತ ಅಂತ ಹೇಳ್ಬಿಟ್ಟು. ಒಂದಾನೆ ಎರಡಾನೆ ಕಾಡಿನ ಆನೆಗಳು ಈ ಕಾಫಿ ತೋಟಕ್ಕೆ ಅಥವಾ ಏನಾದ್ರು ಬೆಳೆ ಬೆಳೆದಿರುವಂತ ಪ್ರದೇಶಕ್ಕೆ ನುಗ್ಗಿದ್ರೇನೆ ಯಾವ ಮಟ್ಟಿಗೆ ದಾಂಧಲೆ ನಡೆಸ್ತವೆ ಅನ್ನೋದನ್ನ ನೋಡ್ತಾ ಇರ್ತೀವಿ ನಾವು. ಅಂತವ್ರಲ್ಲಿ 13 ಆನೆಗಳು ಒಂದ್ಮೇಲೆ ನುಗ್ಗಿದಾವೆ ಅಂತ ಅಂದ್ರೆ ಆ ತೋಟದ ಕತೆ ಏನಾಗ್ಬೇಡ, ಬೆಳೆಗಳ ಕತೆ ಏನಾಗ್ಬೇಡ. ಇದೇ ಅಲ್ಲಿನ ಸ್ಥಳೀಯರಿಗೂ ಕೂಡ ಈಗ ಸಿಕ್ಕಿರೋದು. ಹೀಗಾಗಿನೇ ಈ ಕಾಡಾನೆಗಳ ಹಾವಳಿಯನ್ನ ನಿಯಂತ್ರಿಸಬೇಕು ಅಂತ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ. ಅರಣ್ಯ ಇಲಾಖಾ ಅಧಿಕಾರಿಗಳ ಜೊತೆಗೆ ಅಥವಾ ಅವ್ರ ಜೊತೆಗೆ ಮಾತುಕತೆಯನ್ನೆಲ್ಲ ನಡೆಸ್ತಾ ಇದ್ದಾರೆ. ಈ ಸಮಸ್ಯೆ ನಮಗೆ ಪದೇ ಪದೇ ಎದುರಿಸೋಕ್ಕಾಗೋಲ್ಲ ಅನ್ನುವಂಥ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಅಂತಲೂ ಕೂಡ ಗೊತ್ತಾಗ್ತಾ ಇದೆ. ಮಂಜುನಾಥ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಮಂಜುನಾಥ್, ಒಂದೆರಡು ಆನೆ ನುಗ್ಗಿದ್ರೇನೆ ತೋಟದ ಕಥೆ ಎಲ್ಲಿಗೆ ಹೋಗುತ್ತೆ? ಇನ್ನು ಈ ತರದ 13 ಆನೆಗಳು ನುಗ್ಗಿದಾವೆ ಅಂತ ಅಂದ್ರೆ ಬಹಳ ದಾಂಧಲೆ ನಡೆಸ್ತಾ ಇದಾವ. ಮಂಜುನಾಥ್, ಕಾಡಿಗಟ್ಟೋದ ಕೆಲಸ ಎಲ್ಲಿ ತನಕ ಬಂದಿದೆ ಮಂಜುನಾಥ್? ಹೌದು ಮಲ್ತೇಶ್, ಹಾಸನ ಜಿಲ್ಲೆಯ ಮಲೆನಾಡು ಭಾಗದ ರೈತರಿಗೂ ಮತ್ತು ಕಾಡಾನೆಯ ಸಮಸ್ಯೆಗೂ ಎಡೆಬಿಡದ ನಂಟು ಅಂತಾನೆ ಹೇಳ್ಬೋದು. ಇದು ಇವತ್ತಿನ ಸಮಸ್ಯೆ ಅಲ್ಲ. ಕಳೆದ ಹಲವು ದಶಕಗಳಿಂದ ಈ ಭಾಗದ ರೈತರು, ವಿಶೇಷವಾಗಿ ಹಾಸನ ಜಿಲ್ಲೆಯ ಸಕಲೇಶಪುರ ಮತ್ತು ಆಲೂರು ಭಾಗದ ರೈತರು ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಹಿಂಡಾಗಿ ಕಾಫಿ ತೋಟ, ಅಡಿಕೆ, ಬಾಳೆ ತೋಟಗಳಿಗೆ ಲಗ್ಗೆ ಇರ್ತಕ್ಕಂಥ ಕಾಡಾನೆಗಳು ಬೆಳೆಯನ್ನು ನಾಶ ಮಾಡೋದ್ರ ಜೊತೆಗೆ ಜೀವಹಾನಿಯನ್ನು ಕೂಡ ಮಾಡ್ತಕ್ಕಂಥದ್ದು ಜನರಲ್ಲಿ ಸಾಕಷ್ಟು ಆತಂಕವನ್ನ ಹೆಚ್ಚಿದೆ. ಅರಣ್ಯ ಇಲಾಖೆ ಕೂಡ ಆನೆ ಕಂದಕ, ಸೋಲಾರ್ ಬೇಲಿ ಅಂತ ಸಾಕಷ್ಟು ಕ್ರಮಗಳನ್ನ ಕೈಗೊಂಡ್ರು ಕೂಡ ಆನೆಗಳು ಕಾಡಿನ ನಾಡಿಗೆ ಬರ್ತಕ್ಕಂಥ ತಡಿಲಿಕ್ಕೆ ಸಾಧ್ಯ ಆಗ್ತಲ್ಲ. ಹೀಗೆ ನಿನ್ನೆ ಏನು ಒಟ್ಟು 13 ಆನೆಗಳು, 3 ಮರಿ ಆನೆಗಳು ಸೇರಿ 13 ಆನೆಗಳ ಒಂದು ಹಿಂಡು ಕಾಫಿ ತೋಟದಲ್ಲೆಲ್ಲ ಅಡ್ಡಾಡಿ ಹೋಗಿರ್ತಕ್ಕಂಥದ್ದು ಈಗ ಕಂಡು ಬರ್ತಾ ಇದೆ. ಎಲ್ಲವೂ ಕೂಡ ಸ್ಥಳೀಯರ ಮೊಬೈಲ್ ನಲ್ಲಿ ಸೆರೆಯಾಗಿದೆ. ಈಗ ಆನೆಗಳನ್ನ ಚಲನವಲನ ವೀಕ್ಷಣೆ ಮಾಡ್ಲಿಕ್ಕೆ ಒಂದು ಎತ್ತರದ ಪ್ರದೇಶಗಳಲ್ಲಿ ಒಂದಷ್ಟು ಗೂಡುಗಳನ್ನ ಕಟ್ಟಿ ಅಲ್ಲಿ ಆನೆಗಳ ಚಲನವಲನ ವೀಕ್ಷಣೆ ಮಾಡ್ತಕ್ಕಂಥ ಕೂಡ ಅರಣ್ಯ ಇಲಾಖೆ ಮುಂದಾಗಿದೆ. ಆ ಹಂತದಲ್ಲಿ ಈ ಒಂದು ಆನೆಗಳ ಒಂದು ತೋಟದಿಂದ ಇನ್ನೊಂದು ತೋಟಕ್ಕೆ ಮರಗಳನ್ನ ಮುರಿದುಕೊಂಡು ಹೋಗ್ತಕ್ಕಂಥ ವಿಡಿಯೋ ಈಗ ಮೊಬೈಲ್ ನಲ್ಲಿ ಸೆರೆಯಾಗಿದೆ. ಅಂದ್ರೆ ಇದರಿಂದ ಸಮಸ್ಯೆ ಎಷ್ಟು ಗಂಭೀರ ಸ್ವರೂಪವನ್ನು ಪಡ್ಕೊಂಡಿದೆ. ಈ ಭಾಗದಲ್ಲಿ ಆನೆಗಳು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾಫಿ ತೋಟಗಳಿಗೆ ಮತ್ತೆ ಬೇರೆ ಬೇರೆ ಬೆಳೆಗಳಿಗೆ ನುಗ್ತಾ ಇದಾವೆ ಮತ್ತೆ ಡ್ಯಾಮೇಜ್ ಮಾಡ್ತಿದೆ ಅಂತಕ್ಕಂಥದ್ದು ಕೂಡ ಗೊತ್ತಾಗ್ತದೆ. ಈ ಮೂಲಕವಾಗಿ ಅರಣ್ಯ ಇಲಾಖೆ ಏನಾದ್ರು ಒಂದಷ್ಟು ನಿರ್ದಿಷ್ಟವಾಗಿರ್ತಕ್ಕಂಥ ಕ್ರಮಗಳನ್ನ ಕೈಗೊಳ್ಳಬೇಕು. ಆ ಮೂಲಕವಾಗಿ ರೈತರು ಏನು ನಿತ್ಯ ಆತಂಕದಲ್ಲಿ ಬದುಕ್ತಕ್ಕಂಥ ಮತ್ತೆ ತಾವು ಬೆಳೆದಂತ ಬೆಳೆನ ಕಳ್ಕೊಳ್ತಕ್ಕಂಥ ಪರಿಸ್ಥಿತಿ ಎದುರಾಗಿದೆ. ಅದಕ್ಕೆ ಒಂದು ಕೊನೆ ಹಾಡಬೇಕು ಅಂತಕ್ಕಂಥ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ ಮಲ್ತೇಶ್. ಓಕೆ, ಥ್ಯಾಂಕ್ ಯು ಮಂಜುನಾಥ್.